ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಏನು ಗೆಸ್ ಮಾಡಿ. ಸೊ ಇವತ್ತಿನ ರೆಸಿಪಿ ಬಂದು ಚಿಕನ್ ಘೀ ರೋಸ್ಟ್. ಇದನ್ನು ಮಾಡೋದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಂತ ಅನಿಸಿದ್ರು, ತಿನ್ನುವಾಗ ಮಾತ್ರ ತುಂಬಾ ಟೇಸ್ಟ್ ಆಗಿತ್ತು. ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕನ್ ಲವರ್ಸ್ ಯಾರಿದ್ದೀರೋ ಇದನ್ನು ಮಸ್ಟ್ ಟ್ರೈ ಮಾಡಿ. ಓಕೆ, ಸೊ ಫಸ್ಟಿಗೆ ಇದನ್ನು ಮಾಡೋದಕ್ಕೆ ನಾನು ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಸೊ ಇದಕ್ಕೆ ಅಚ್ಕಾರದ ಪುಡಿ ಎಲ್ಲ ಸರಿ ಹೋಗಲ್ಲ. ಸೊ ಮೆಣಸಿನ್ಕಾಯಿನೇ ಹಾಕಿ. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ ನಾನು. ಇದನ್ನು ಕ್ಲೀನಾಗಿ 3 ಸರ್ತಿ ವಾಶ್ ಮಾಡಿ. ಸೊ ಇವಾಗ ಇದನ್ನೊಂದು ಸಿಂಪಲ್ ಮ್ಯಾರಿನೇಷನ್ ಹೇಳ್ಕೊಡ್ತೀನಿ. ಇದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಮತ್ತು ಒಂದು ಅರ್ಧ ಬಟ್ಲು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟೇ ಮ್ಯಾರಿನೇಷನ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಮೊಸರು ಹಾಕೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಇದನ್ನು ಕೈಯಿಂದ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 2 hours ಇದನ್ನು ಮ್ಯಾರಿನೇಟ್ ಮಾಡಿ ಬಿಟ್ಬಿಡಿ. ಸೊ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ½ an hour ಮ್ಯಾರಿನೇಟ್ ಆದರೂ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಇದಕ್ಕೊಂದು ಗರಂ ಮಸಾಲ ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಸ್ವಲ್ಪ ಮೆಂತ್ಯ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸು, ಸ್ವಲ್ಪ ಲವಂಗ, ಒಂದೇ ಒಂದು ಯಾಲಕ್ಕಿ, ಸ್ವಲ್ಪ ಚಕ್ಕೆ. ಸೊ ಇದನ್ನೆಲ್ಲ ಫಸ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಒಂದು ಪ್ಯಾನಲ್ಲಿ ಇದೆಲ್ಲ ಮಸಾಲಾನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಫ್ರೈ ಆದಮೇಲೆ. ಸೊ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಸೊ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ನಾವು. ಸೊ ಸಪ್ರೇಟಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದು ಇದೇ ಸ್ವಲ್ಪ ತಣ್ಣಗಾದಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು, ಸೊ ನಾನು ಸೇಮ್ ಮಸಾಲಾಗೇ 1 kg ಚಿಕನ್ಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಕೂಡ ಹಾಕ್ಬೋದು, ಹುಣಸೆ ಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇದೇ ಮಸಾಲಾಗೇ ಸೊ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ವಲ್ಲ ಬಿಸಿನೀರಲ್ಲಿ, ಅದೇ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ಮೆಣಸಿನ್ಕಾಯಿನ ನೆನೆಸ್ದೇನೂ ಹಾಕ್ಬೋದು, ಆದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೆನೆಸಿಟ್ಟು ಹಾಕಿದ್ರೆ ಅಂತ. ಸೊ ನೆನೆಸಿಡಬೇಕು. ಸೊ ನೋಡಿ ಕಲರ್ ಹೇಗೆ ಕಾಣಿಸ್ತಾ ಇದೆ ಮಸಾಲದು. ಸೊ ನೆಕ್ಸ್ಟ್ ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಸೊ ಒಂದು ಪ್ಯಾನ್ಗೆ ಇದು ಘೀ ರೋಸ್ಟ್ ಆಗಿರೋದ್ರಿಂದ ಇದಕ್ಕೆ ಘೀನೇ ಆ್ಯಡ್ ಮಾಡ್ಕೊಳ್ಬೇಕು. ಎಣ್ಣೆ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಯಾರಿಗೆ ತುಪ್ಪ ಅಭ್ಯಾಸ ಇಲ್ಲ ಅಂತ ಅಂದ್ಕೊಳ್ತಿರೋ ಅವರು ಎಣ್ಣೆಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ತುಪ್ಪಕ್ಕೇ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಸೊ ನಾವು ಈ ರೆಸಿಪಿಗೆ ಎಕ್ಸ್ಟ್ರಾ ವಾಟರ್ ಏನೂ ಆ್ಯಡ್ ಮಾಡೋ ನೆಸಸರಿ ಇಲ್ಲ. ಅದೇ ತುಂಬ ಚಿಕನ್ ಸ್ಟಾಕ್ ಆಚೆ ಬರುತ್ತೆ. ನೋಡಿ ಎಷ್ಟೊಂದು ನೀರು ಆಚೆ ಬಂದಿದೆ ಚಿಕನ್ನಿಂದ. ಈ ಚಿಕನ್ ಕಂಪ್ಲೀಟಾಗಿ ಆ ನೀರಲ್ಲೇ ಬೇಯೋದು. ಸೊ ಇದನ್ನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. 70 to 80% ಆಫ್ ದ ಚಿಕನ್ ಹೀಗೇ ಬೇಯಬೇಕಿದು. ಸೊ ನೋಡಿ ಎಷ್ಟೊಂದು ನೀರಿದೆ ಇವಾಗ. ಸೊ ಮತ್ತೆ ಇದನ್ನು ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ಹಾಗೇ. ಇವಾಗ ಇದು 70% ಬೆಂದಾದಮೇಲೆ ನಾನು ಚಿಕನ್ ಅಷ್ಟೇ ತೆಗೆದಿಟ್ಕೊಳ್ತಾ ಇದ್ದೀನಿ ಸೈಡ್ಗೆ. ಅದರಲ್ಲಿರೋ ಸ್ಟಾಕ್ ಹಾಗೇ ಇರಲಿ. ಸೊ ಅದನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಕುಕ್ ಮಾಡುವಾಗ. ಸೊ ನೋಡಿ ಇವಾಗ ಕ್ಲೀನಾಗೆಲ್ಲ ಚಿಕನ್ ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ಅದು ಆಲ್ರೆಡಿ 70% ಕುಕ್ ಆಗಿದೆ. ಸೊ ನಾನೀಗ ಅದೇ ಘೀಗೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಚಿಕನ್ ಘೀ ರೋಸ್ಟಲ್ಲಿ ಈ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್. ನಾವೀಗ ಮಸಾಲೆ ಮಾಡುವಾಗ ತುಂಬ ನೀರು ಹಾಕಬಾರ್ದು, ಬಿಕಾಸ್ ಅಲ್ಲಿ ತುಂಬ ನೀರು ಹಾಕಿ ರುಬ್ಬಿಬಿಟ್ರೆ ಈಗ ನಾವು ಫ್ರೈ ಮಾಡುವಾಗ ತುಂಬಾ ಟೈಮ್ ತೊಗೊಳುತ್ತೆ. ಸೊ ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ಲ. ಸೊ ಆಮೇಲೆ ಇದು ಫ್ರೈ ಮಾಡುವಾಗ ಹಾರುತ್ತೆ, ಆಚೆ ಎಲ್ಲ ಸಿಡಿಯುತ್ತೆ. ಸೊ ಆದಷ್ಟು ಲಿಡ್ ಕ್ಲೋಸ್ ಮಾಡಿನೇ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಲಿಡ್ಗೆಲ್ಲ ಆಲ್ರೆಡಿ ತುಂಬಾ ಸಿಡಿದಿದೆ. ಆ್ಯಂಡ್ ಮಿಕ್ಸ್ ಮಾಡುವಾಗ ಕೂಡ ಒಲೆನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಕೈಗೆಲ್ಲ ಸಿಡಿಯುತ್ತೆ. ಇದೊಂದು ಸ್ವಲ್ಪ ಪ್ರೊಸೀಜರ್ ಡಿಫಿಕಲ್ಟ್ ಅಂತ ಅನಿಸ್ಬೋದು, ಆದರೆ ಕುತ್ಕೊಂಡು ತಿನ್ನುವಾಗ ಇರೋ ಮಜಾನೇ ಬೇರೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಸೊ ಇವಾಗ ಅರ್ಧ ಆಲ್ರೆಡಿ ಕುಕ್ ಆದಮೇಲೆ ಮತ್ತೊಂದು ಟೇಬಲ್ ಸ್ಪೂನ್ ಘೀನ ಆ್ಯಡ್ ಮಾಡಿ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರೊಸೀಜರ್ನ ನಾವು ಮಿನಿಮಮ್ 3 times ಮಾಡಬೇಕಾಗತ್ತೆ. ಸೊ ನೀವು ಎಷ್ಟು ಸರಿ ಘೀ ಹಾಕಿದ್ರೂ ಅದು ಮಸಾಲೆ ಹೀರ್ಕೊಳ್ತಾನೆ ಇರುತ್ತೆ. ಸೊ ಒನ್ಸ್ ಅದು ಕಂಪ್ಲೀಟಾಗಿ ಕುಕ್ ಆದಮೇಲೆ ಅದು ಘೀನೆಲ್ಲ ಆಚೆ ಬಿಡುತ್ತೆ. ಸೊ ನೋಡಿ ಈಗ ಒಂದ್ಸರಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೊಂದು ಸರಿ ನಾನು ಘೀನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಲಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಸಾಲ ಫ್ರೈ ಮಾಡುವಾಗ ಆದಷ್ಟು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ ಪದೇ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡುವಾಗ ಅದು ಆ ತುಪ್ಪ ಎಲ್ಲ ಆಚೆ ಬಂದರೆ ಆವಾಗ ಕುಕ್ ಆಗಿದೆ ಅಂತ. ಸೊ ನಾವು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿರೋ ಚಿಕನನ್ನು ಇವಾಗ ಆ್ಯಡ್ ಮಾಡಿಕೊಂಡು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕನ್ ಆಲ್ರೆಡಿ ಬೆಂದೋಗಿರುತ್ತೆ. ಇವಾಗ ಇನ್ನೊಂದು 5 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಇದು ರೆಸಿಪಿ ರೆಡಿ ಆಗುತ್ತೆ. ಸೊ ನೀಟಾಗಿ ಎಲ್ಲ ಚಿಕನ್ಗೆಲ್ಲ ಮಸಾಲೆ ಈವನ್ ಆಗಿ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ.
ಸೊ ಇದು ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ. ಅಚ್ಕಾರದ ಪುಡಿ ಹಾಕೋದ್ರಿಂದ ಈ ಕಲರ್ನ ನಮಗೆ ಸಿಗಲ್ಲ. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಚಿಕನ್ ಲವರ್ಸ್ ಯಾರಿದ್ದೀರ ಇದನ್ನು ಒಂದ್ಸರಿ ಡೆಫಿನೆಟ್ಟಾಗಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಒಂದ್ಸರಿ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿ, ಎಲ್ಲ ಫ್ರೈ ಆದಮೇಲೆ ನಾವು ಹಾಕಿರೋ ಗೀ ಎಲ್ಲ ಸೈಡಿಗೆ ಬರ್ತಾ ಇದೆ. ಸೊ ಈ ಪಾಯಿಂಟ್ ಆಫ್ ದ ಟೈಮಲ್ಲಿ ಇದು ರೆಡಿ ಆಗಿದೆ ಅಂತ. ಈಗ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೇಲಿ ಎಲ್ಲರೂ ಇದನ್ನು ತಿಂದ್ಬಿಟ್ಟು ತುಂಬಾ ಇಷ್ಟಪಟ್ಟರು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.